ಬರ್ತಾ ಬರ್ತಾ ನಮ್ಮನ್ನ ಟಿವಿನೂ ಕಿರಿಕ್ ಮಾಡಕ್ ಶುರು ಮಾಡ್ಬಿಟ್ಟಿದೆ. ಇನ್ಮೇಲೆ ಹಂಗಮ್ಮ. ಏನಪ್ಪ ಹಾಗಂದ್ರೆ ಸ್ಟ್ರೈಕ್ ಅಥವಾ ಕರೆಂಟ್ ಇಲ್ವಾ? ಕರೆಂಟ್ ಐತಿ ಆದ್ರೂ ಟಿವಿ ಹತ್ತಂಗಿಲ್ಲ. ಅಂದ್ರೆ ನಾ ಹೇಳಂಗಿಲ್ಲ, ಹಾಕಿ ಬೈತಾಳ. ನಾನೇ ಕೇಳ್ತೀನಿ. ಬಾರೋ ಬಾರು, ಟಿವಿಲಿ ಒಳ್ಳೆ ಸೀರಿಯಲ್ ಬರ್ತಿದೆ ನೋಡೋಣ ಅಂತಂದ್ರೆ ಕೇಬಲ್ ಇಲ್ಲ. ಇದೆಲ್ಲ ನೀನು ನೋಡ್ಕೋಬೇಕು ತಾನೆ. ಕೇಬಲ್ ಅವ್ರು ಫೋನ್ ಮಾಡ್ಬೇಕು ತಾನೆ. ಕೇಬಲ್ ನಲ್ಲಿ ಫೋನ್ ಮಾಡಿದ್ದರಿ, ಅದಕ್ಕೆ ಹೀಗಾಗಿರೋದು. ಏನ್ ಹಾಗಂದ್ರೆ 12 ದಿನ ಕೇಬಲ್ ತೆಗಿರಿ ಅಂತ ನಾನೇ ಹೇಳಿದ್ದು. ಯಾಕಮ್ಮ? ಆಷಾಢ ಮಾಸನ? ಆಷಾಢ ಮಾಸನ ನೆನಪೇ ಇರ್ಲಿಲ್ಲ. ಆಷಾಢ ಮಾಸದಲ್ಲಿ ಅತ್ತೆ ಮುಖನ ಸೊಸೆ ನೋಡಬಾರ್ದು, ಹಾಗೆ ಟಿವಿ ಮುಖನ ಅಳಿಯ ನೋಡಬಾರ್ದು. ಯಾರು ಹೇಳಿದ್ದು? ಮಜ್ಜಿ. ಅದಕ್ಕೆ ಕೇಬಲ್ ಕಟ್ ಮಾಡ್ತಿರೋದು. ಬುದ್ಧಿ ಇದೇನ ನಿನ್ಗೆ? ಟಿವಿಲಿ ಎಂತೆಂತ ಸೀರಿಯಲ್ಗಳು ಬರ್ತಿರುತ್ತೆ, ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿರುತ್ತೆ. ಅದೆಲ್ಲ ನೋಡೋಬಿಟ್ಟು ಕೇಬಲ್ ಕಟ್ ಮಾಡಿಸಿದ್ದಿಲ್ಲ. ಕೇಬಲ್ ಕಲಿಯುವುದ ಕಾಮನ ಬಿಲ್ಲು. ಆದ್ರೆ ಕರೆಂಟ್ ಬಿಲ್ಲು ಏನ್ ಮಹಾ ಸೇವೆ ಬಿಡುತ್ತೆ. ಇದ್ರ ಹಿಂದೆ ಯಾವುದೋ ಪ್ರಬಲವಾದ ಸಂಚಿದೆ ಅನ್ಸತ್ತೆ. ಸಂಚು ಇಲ್ಲ ಕಂಚು ಇಲ್ಲ ರೀ. ನಾನೊಂದು ವ್ರತ ಮಾಡ್ತಾ ಇದ್ದೀನಿ, ಪತಿ ಪನ್ನೀರು ವ್ರತ. ಪತಿ ಪನ್ನೀರು ವ್ರತ? ಗಂಡನ್ಗೆ ನಲ್ಲಿ ನೀರು ಕುಡಿಸ್ಬಿಡೋದ? ಅಲ್ಲ ರೀ, ನಿಮ್ ಮನಸ್ಸು ಪನ್ನೀರ್ ತರ ಶುದ್ಧವಾಗಿ ನೀವು ಒಳ್ಳೆಯವರಾಗ್ಲಿ ಅಂತ. ಆ ವ್ರತ ಮುಗಿಯೋವರೆಗೂ ನೀವು ಕೆಟ್ಟ ಸಿನಿಮಾ ಕೆಟ್ಟ ಸೀರಿಯಲ್ ನೋಡೋ ಹಾಗಿಲ್ಲ. ದೇವರ ಪುಸ್ತಕಗಳಿವೆ, ಭಕ್ತಿ ಗೀತೆಗಳಿವೆ, ಕೇಳ್ಕೊಂಡಿರಿ. ಆಗಳ ಇದು ಒಂದು ಬಾಕಿ ಇತ್ತು. ಮಾಮ, ನಾನಿಗೊಂದು ಐಡಿಯಾ ಹಾಕೊಡ್ತೀನಿ. ಅಲ್ಲಿ ಇಲ್ಲಿ ಕೂತ್ಕೊಂಡು ಭಜನೆ ಕೇಳೋದಕ್ಕಿಂತ ಗುಡ್ಡಣ್ಣವ್ರ ಮನೆಗೆ ಜುಮ್ ಅಂತ ಕಲರ್ ಸಿನಿಮಾ ನೋಡೋಣ. ನಾನು ಬರ್ತೀನಿ. ನಿಮ್ಮ ಅಕ್ಕನ ಗೊತ್ತಾದ್ರೆ? ನೋಡಿದ್ಮೇಲೆ ನೋಡೇ ಅಂತ ಹೇಳಿದ್ರೆ ಆತ. ಸಂಪೂರ್ಣ ರಾಮಾಯಣ ನೋಡಿದ್ವಿ ಕಣೆ ಅಂತ ಹೇಳಿದ್ರು ನಡೆಯುತ್ತೆ ಅಲ್ವೇನಾ? ಹೌದು ಮಾಮ. ರೀ ಮಂಗಳಾರತಿ. ಅವರು ಇವತ್ತು ಫುಟ್ಬಾಲ್ ಮ್ಯಾಚ್ ಇದೆ ಕಣೆ, ಫೈನಲ್ಸ್. ಗುಂಡದ ಮನೆಗೆ ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಕೆಟ್ಟದನ್ನ ನೋಡ್ಬೇಡ, ಕೆಟ್ಟದನ್ನ ಮಾತಾಡಬೇಡ, ಕೆಟ್ಟದನ್ನ ಕೇಳಬೇಡ ಅಂತ ಮಹಾತ್ಮ ಗಾಂಧಿಯವರ 3 ಮಂಗಗಳು ಹೇಳಿವೆ. ಆದ್ರೆ ಈಗಿನ ಕಾಲದ ಮಂಗಗಳಲ್ಲಿ ಕೇಳತ್ವೆ. ಮಾಮ, ನಾವ್ ಇರೋರು ಇಬ್ರದು ಯಾಕೆ ತಲೆ ಕೆಡ್ಸ್ಕೊಂತಿ? ಅದ್ ನನಗೂ ಗೊತ್ತು. ನೀನ್ ಸಿಂಗಲ್ ಮಂಗ, ಇವ್ರು ಡಬಲ್ ಮಂಗ ಅಂತ ಲೆಕ್ಕಕ್ಕೆ ಹಿಡ್ದಿದ್ದೀನಿ. ನಾನು ರಘು. ರಸ್ತೆಗೆ ಇಳಿದ್ರೆ ದಮ್ಮಿರುತ್ತೆ, ಟಿವಿ ಕೊಂಡ್ರೆ ಜುಮ್ಮಿರುತ್ತೆ. ಗೊತ್ತಾಯ್ತು. ಮಾಲ್ ರೆಡಿನಾ? ಸಿಕ್ಕಾಕೊಳ್ಳಲ್ಲ ತಾನೆ? ಹೇಗ್ ತಂದ್ರು ಪೊಲೀಸವ್ರ ಕಾಟ. ಅದಕ್ಕೆ ಪಬ್ಲಿಕ್ ಆಗಿ ಹಳೆ ಟಿವಿ ಮಾರಾಟ. ಬೇಷ್, ನಿನ್ ತಲೆಗೆ ಬಂಗಾರದ ರಿಬಿಟ್ ಹೊಡಿಯಾ. ಬಾ ತಗೋ ಹೋಗು. ಟೆಸ್ಟೆಡ್ ಓಕೆ ಟಿವಿ. ಡ್ರಗ್ಸಮ್ಮ, ನನ್ನ ಸ್ವರ್ಗನ ಮುಟ್ಸಮ್ಮ. ರಾಜು, ಆ ರಘು ತಲೆಗೆ ಬಂಗಾರದ ರಿಬಿಟ್ ಹೊಡಿಯಾ. ಎಸ್ ಬಾಸ್. ಕೇಳಿಸ್ತೇನಾ? ರಸ್ತೆಯಲ್ಲಿ ಟಿವಿ ಮಾಡ್ತಾನೆ, ಹೋಗಿ ತಗೊಂಡ್ಬಿಡು. ಎಸ್ ಬಾಸ್. ಹಾ, ಇದೊಂದು ಸರಿಯಾಗಿ ಹೇಳ್ತಾನೆ. ವೇದ, ಅಲ್ಲಿ ನೋಡೆ, ಫುಟ್ಪಾತ್ ಅಲ್ಲಿ ಟಿವಿಗಳನ್ನ ಕಳ್ಳ ಕೈ ಮಾಡ್ದಂಗ್ ಮಾಡ್ತಾ ಇದ್ದಾರೆ. ಹೌದು ಕಣೆ, ಈಗ ಫುಟ್ಪಾತ್ ಅಲ್ಲಿ ಕಂಪ್ಯೂಟರ್ ಕೂಡ ಸಿಗುತ್ತೆ. ಯಾಕೆ ನಿನ್ಗೆ ಟಿವಿ ಬೇಕಾ? ಹೌದು ಕಣೆ, ನಿಮ್ ಬಾವ ಯಾವಾಗ್ಲೂ ಇಂಗ್ಲಿಷ್ ಚಾನೆಲ್ ಹಾಕಿರ್ತಾರೆ. ನನಗೆ ಕನ್ನಡ ಸೀರಿಯಲ್ ನೋಡಕ್ಕೆ ಬಿಡಲ್ಲ. ಬಾರೆ ವಿಚಾರಿಸೋಣ. ಬಾರೆ ವೇದ ಬೇಗ. ಮೇಡಮ್ ಟಿವಿ ನಾನೆಲ್ಲ ಮೈಕ್ರೋ ಓವನ್ ಅನ್ಕೊಂಡ್ಬಿಟ್ಟಿದ್ದೆ. ಹೇಗೆ ಡಜನ್ನು? ಡಜನ್ ಲೆಕ್ಕ ಅಲ್ಲ ಮೇಡಮ್, ಪೀಸ್ ಲೆಕ್ಕ. ಚಿತ್ರನೇ ಬರ್ತಿಲ್ಲ. ಕರೆಂಟ್ ಬಂದು ಕಲೆಕ್ಷನ್ ಕೊಟ್ಟರು ಬರುತ್ತೆ. ಯಾವ ಟಿವಿ ಚೆನ್ನಾಗಿದೆ ನೋಡಿ, ಡಿಸ್ಕೌಂಟ್ ಹಾಕೋಣ. ಬೀದಿಗೆ ಇಳಿದ್ಮೇಲೆ ವ್ಯಾಪಾರ ಮಾಡ್ಲೇಬೇಕಲ್ಲ. ಏನ್ರಿ, ನಾವು ಬೀದಿಗೆ ಇಳ್ದಿದ್ದೀವಾ? ನೀವಲ್ಲ ಮೇಡಮ್, ನಾವು. ಹಾ, ನೋಡೇ ವೇದ, ಯಾವ ಟಿವಿ ಚೆನ್ನಾಗಿದೆ? ಬೇಕಾದ್ರೆ ಕಷ್ಟ. ಕಸದ ಗಾಡಿ ಬರುತ್ತೆ, ಕಸ್ಟಮರ್ ಬೇರೆ ಬರ್ತಾ ಇದ್ದಾರೆ, ಬೇಗ ಕಳಿಸ್ಕೊಡು. ಎಷ್ಟಪ್ಪ ಟಿವಿ? ಮೇಡಮ್ ಸಣ್ಣ ಟಿವಿ 4,000 ರೂಪಾಯಿ, ದೊಡ್ಡ ಟಿವಿ 6,000 ರೂಪಾಯಿ. 4,000 ರೂಪಾಯಿಗೆ ಹೊಸ ಟಿವಿನೇ ಬರುತ್ತೆ. ಮೇಡಮ್ ಕಲರ್ ಟಿವಿ ಎಲ್ಲ ಭಾಷೆ ಮಾತಾಡುತ್ತೆ. ಕಲರ್ ಆದ್ರೇನು, ವೈಟ್ ಅಂಡ್ ಬ್ಲಾಕ್ ಆದ್ರೇನು, ಅದೇ ಧಾರಾವಾಹಿನೇ, ಅದೇ ಸ್ಟೋರಿನೇ. ಸರಿ, ಎಷ್ಟು ಕೊಡ್ತೀರಾ ಮೇಡಮ್? 3,000 ರೂಪಾಯಿ ಕೊಡ್ತೀನಿ. ಒಂದು 300 ರೂಪಾಯಿ ಮೇಲೆ ಹಾಕ್ಬಿಡಿ. 3,000 ರೂಪಾಯಿ ಮೇಲೆ 1 ರೂಪಾಯಿ ಕೊಡಲ್ಲ. ಕೊಡಂಗಿದ್ರೆ ಕೊಡಿ, ಇಲ್ಲಾಂದ್ರೆ ಬೇಡ. ಸರಿ, ನೋಡಿ ಯಾವ್ದು ಬೇಕು. ಯಾವ್ದು ಚೆನ್ನಾಗಿದ್ಯಾ ವೇದ? ಅಕ್ಕ, ಇರೋದ್ರಲ್ಲಿ ಇದೇ ಚೆನ್ನಾಗಿದೆ, ಇದೇ ತಗೊಳ್ಳೋಣ. ಇದನ್ ಕೊಡಪ್ಪ. ಸರಿ, ಇದಾರು ಓಕೆ. ನಾವೇ ಚಾಪೆ ಕೆಳಗೆ ನುಗ್ಗಿದ್ರೆ ಆ ನನ್ನ ಮಕ್ಕಳು ರಂಗೋಲಿ ಕೆಳಗೆ ನುಗ್ತಾ ಇದ್ದಾರೆ. ಯಾಕೆ ಗುರು? ಅವರು ಮಾರ್ತಾ ಇರೋದು ಟಿವಿ ಅಲ್ಲ, ಅದ್ರ ಕಥೆನೇ ಬೇರೆ ಇದೆ. ಆ ಟೆಸ್ಟೆಡ್ ಓಕೆ ಸ್ಟಿಕ್ಕರ್ ಅನ್ಸಿರೋ ಟಿವಿ ಇದೆಯಲ್ಲ, ಅದನ್ನ ಯಾಗಾದ್ರೂ ಮಾಡಿ ಎಸ್ಕೇಪ್ ಮಾಡ್ಬೇಕು ಗುರು. ಹತ್ತೀನಿ ಗುರು. ಓ, ಏನ್ರಿ ಸ್ವಾಮಿ, ಟಿವಿನ ಕೆಜಿ ಲೆಕ್ಕದಲ್ಲಿ ಮಾಡ್ತಾ ಇದೀರಾ? ಯಾವ್ದು ಬೇಕು ನೋಡಿ. ಏನಪ್ಪ ರಾಬರ್ಟು, ಯಾರನ್ನ ಕಳಿಸ್ಕೊಡ್ತೀಯ? ಇಲ್ಲೋ, ಕಸ್ಟಮರ್ ಮೇಲೆ ಕಸ್ಟಮರು ಎಲ್ಲ ಸೇಲ್ ಆಗ್ಬಿಡುತ್ತೆ. ಆಮೇಲೆ
ಬೇಗ ಕಳ್ಸ್ಕೊಡು. ಆಯ್ತು 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 ಜಲ್ದಿ ಕಳ್ಸ್ಕೊಡು. ಇದೆಷ್ಟು? 50,000 ರೂಪಾಯಿ. ಏನು ಕಷ್ಟೊಂದು? ಅದು ಟೆಸ್ಟೆಡ್ ಟಿ ವಿ ಸ್ವಾಮಿ. ಏನು ಉಪಕಾರ ಟೆಸ್ಟ್ ಮಾಡಿರ್ತೀರೋ? ಅದು ಟೆಸ್ಟು, ಇದು ಟೆಸ್ಟೆಡ್. ಯಾರೋ ಬುಕ್ ಮಾಡಿ ತೊಗೊಂಡಿದ್ದಾರೆ. ಹೌದಾ? ಇದನ್ನು ತೊಗೊಳ್ಳಿ, 4,000 ಕೊಡ್ತೀನಿ. ಸರಿ ತಗೊಳ್ಳಿ. ಬೇಗ ಏನು ಲಗೇಜ್ ಬರ್ತಾ ಇರೋಗಿದೆ? ಲಗೇಜ್ ಅಲ್ರಿ, ಟಿವಿ, ಕಲರ್ ಟಿವಿ. ಇಳಿಸ್ರಿ, ತಗೊಂಡೋಗಿ ಇಳಿಸ್ಬೇಡ. ಅಜ್ಜ ಇಳಿಸ್ರಿ. ಬಾರಮ್ಮ ಇಲ್ಲಿ. ಈಗಾಗಲೇ ಮನೇಲಿ ಒಂದು ಟಿವಿ ಇದೆ, ಇನ್ನೊಂದು ಟಿವಿ ಬೇಕಾ? ಈ ಟಿವಿಗೆ ಜಾತಿ ಕೇಳಿಸಿದಿರಾ? ಆ ಇಂಗ್ಲಿಷ್ ಚಾನೆಲ್ಗಳನ್ನ ಹಾಕಿ ಹಾಕಿ ಅದು ಹಾಳಾಗಿದೆ. ಅದಕ್ಕೇನ್ ಜೀವ ಇದೆಯಾ? ಅದಕ್ಕೇನ್ ಗೊತ್ತಾಗುತ್ತೆ? ಜೀವ ಇರೋದಕ್ಕೆ ಎಲ್ಲಾರು ಕುತ್ಕೊಂಡು ನೋಡೋದು. ವೇದವ್ರೆ, ನೀವ್ರ ಇಳಿಸ್ರಿ. ಏಯ್ ಸುಮ್ಮನೆ ಇರೋ, ಇನ್ನ ಅವ್ರ ಗಲಾಟೆ ಮುಗ್ದಿಲ್ಲ. ನೋಡ್ರಿ, 3 ಅನಸ್ಕೊಡ್ದ ನೀವು ಇಳಿಸ್ಲಿಲ್ಲ ಅಂದ್ರೆ ಇಲ್ಲೇ ದಬಾರ್ ಅಂತ ಹೋಗ್ದು ಬಿಡ್ತಾನೆ. ನೀನೇನಾದ್ರೂ ಟಿವಿ ಹೋಗಿದ್ರೆ ನಾನು ಏನ ಮಾಡಿ ಮೇಲಿಂದ ಹೋಗದ್ ಬಿಡ್ತೀನಿ. ಇದು ನಾನ್ ತಂದಿರೋ ಟಿವಿ ಕಣೋ. ಮೊದ್ಲೇ ಹೇಳ್ಬಾರ್ದೇನ್ರಿ, ನೀವ ನನ್ನ ಹೆಗಲ್ ಮೇಲೆ ಕುಂತೀರಿ ಅಂತೇಳಿ ಸುಮ್ಮನೆ ಇದ್ದು ಬಿಡ್ತಿದ್ದೆ. ಎಲ್ಲಿಂದ ತಂದ್ರಿ ಇದನ್ನ? ಫುಟ್ಪಾತ್ ಅಲ್ಲಿ. ಫುಟ್ಪಾತ್ನಾಗ ಟಿವಿ ಮಾರ್ತಾರ? ಪ್ಯಾನ್ ಕಾಯಿ ತೆಂಗಿನಕಾಯಿ ಜಾತಲ್ರಿ ಇದೆ. ಟಿವಿ ಏನಾದ್ರೂ ಕಾಯಿ ಆಗಿರುತ್ತೇನೋ? ಮುಟ್ ನೋಡ್ರಿ, ಗಟ್ಟೈತಿ, ಇನ್ನೂ ಹಣ್ಣಾಗಿಲ್ಲ. ಸುಮ್ಮನೆ ಬಂದ್ ಟಿವಿ ಕನೆಕ್ಷನ್ ಕೊಡೋ. ಮತ್ತು ನಮ್ಮ ಮನೇಲಿ 2 ಟಿವಿಗಳಾಯ್ತು. ಹೌದು, ಇನ್ಮೇಲೆ ಈ ಟಿವಿಲಿ ನಾನು ವೇದ ನೋಡ್ತೀವಿ, ನಿಮ್ ಟಿವಿಲಿ ನೀವೇ ನೋಡ್ಕೊಳ್ಳಿ. ಇದರಲ್ಲೂ ಇಂಗ್ಲಿಷ್ ಚಾನಲ್ ಬರುತ್ತಾ? ಇದ್ರಲ್ಲಿ ಏನಾದ್ರು ಇಂಗ್ಲಿಷ್ ಚಾನಲ್ ಹಾಕೋ ಪ್ರಯತ್ನ ಮಾಡಿದ್ರೆ ನಾನು ನಿಮಗೆ ವಿಚ್ಛೇದನ ಕೊಟ್ಬಿಡ್ತೀನಿ. ಟಿವಿ ಮೇಲೆ ಟಿವಿ, ಅಂಗಿ ಮೇಲೆ ಅಂಗಿ ಹಾಕೊಂಡಾಗೆ. ನಮ್ಮ ಅಭಿಪ್ರಾಯ 2 ಟಿವಿ, 2 ಹೆಂಡತಿ ಇರಬೇಕು ಅಂದ್ರೆ ತಲೆಯಲ್ಲಿ 2 ಸುಳಿ ಇರ್ಬೇಕಂತ. ನನ್ನ ತಲೆಯಲ್ಲಿ ಎಷ್ಟು ಸುಳಿವೆ ಗೊತ್ತಿಲ್ಲ ಪರಮ. ಬೋರ್ಡ್ಸ್ ನೋಡು ಗೊತ್ತಾಗತ್ತೆ. ಟಿವಿ ತಗೊಂಡಿದ್ಯಾ? ಸ್ವೀಟ್ ಇಲ್ವಾ? ಟಿವಿ ತಗೊಂಡಿದ್ದು ನಾನಲ್ಲಪ್ಪ, ನನ್ನ ಹೆಂಡತಿ. ಹಾಗಾಗಿ ನೀನು ಸ್ವೀಟ್ ಕೇಳಬೇಕಾಗಿದ್ದು ಅವಳನ್ನೇ. ಬೇಡ ಬಿಡಪ್ಪ, ಅವ್ರನ್ನ ಹೋಗಿ ಸ್ವೀಟ್ ಕೇಳಿದ್ರೆ ಬಾಯಿ ಮಾತಲ್ಲೇ ಖಾರ ತಿನ್ನಿಸ್ಬಿಡ್ತಾರೆ. ಹೌದು, ಯಾವ ಪ್ರೋಗ್ರಾಮ್ ನೋಡ್ತಾ ಇರ್ತೀಯ? ನಮಗೆ ಇಷ್ಟ ಆಗಿದ್ದ ಪ್ರೋಗ್ರಾಮ್ನ ಅವರೆಲ್ಲ ಹಾಕ್ತಾರೆ. ಅವ್ರು ಹಾಕಿದ ಪ್ರೋಗ್ರಾಮ್ನ ನಾವು ನೋಡಬೇಕು. ಅವ್ರು ಭಜನೆ ಹಾಕಿದ್ರು ಕೂಡ ನಾವು ಗೋವಿಂದ ಅಂತ ಅನ್ಲೇಬೇಕು. ನಮಸ್ಕಾರ ಲಾಯರ್ ಸಾಹೇಬ್ರಿಗೆ. ನಮಸ್ಕಾರ ಸರ್. ನನ್ನ ಕೇಸ್ ಇತ್ತಲ್ಲ, ಏನಾಯ್ತು? ಸರ್, ನಿಮ್ಮ ಕೇಸು ಮುಂದಿನ ವಾರ ಕೋರ್ಟ್ ಮೆಟ್ಲತ್ತಾ ಇದೆ. ಆಸ್ ಇಟ್ ಈಸ್ ಚೆನ್ನಾಗಿ ಆರ್ಗ್ಯುಮೆಂಟ್ ಮಾಡಿ ಇಳಿದು ಬಿಡ್ತೀನಿ ಬಿಡಿ ಸರ್. ಒಟ್ಟಿನಲ್ಲಿ ಜಮೀನು ನಿಮ್ದಾಗ್ಬೇಕು ತಾನೆ? ಜಮೀನಲ್ಲ ಸರ್, ನನ್ನ ಹೆಂಡತಿ. ಅಂದ್ರೆ ಜಮೀನು ಕಳ್ಕೊಂಡವ್ರಲ್ವಾ ನೀವು? ಜಮೀನು ಕಳ್ಕೊಂಡಾರಲ್ಲ ಸರ್, ನನ್ನ ಹೆಂಡತಿನ ಕಳ್ಕೊಂಡಿರೋನು. ನನ್ನ ಹೆಂಡತಿ ನನ್ನ ಬಿಟ್ಟು ಮತ್ತೊಬ್ಬನ ಜೊತೆ ಓಡಿಗಿದ್ದಾರೆ. ಅಂದ್ರೆ ನಿಮಗೆ ನಿಮ್ಮ ಹೆಂಡತಿಯಿಂದ ಜೀವನಾಂಶ ಬೇಕು ಅಷ್ಟೇ ತಾನೆ? ನಾನು ಕೊಡಿಸ್ತೀನಿ ಬಿಡಿ ಸರ್. ಹೆಂಡತಿನ ಅದ್ದು ಬಸ್ತಲ್ಲಿ ಇಟ್ಕೋಬೇಕು ಸರ್. ಹೇಗೆ? ನನ್ನ ಹಾಗೆ ಏನಿಲ್ಲಮ್ಮ, ತಮಾಷೆ ಮಾಡಿದೆ. ಇದು ನಮ್ಮನೆ ಟಿವಿ, ಇಲ್ಲಿಗೆ ಯಾಕೆ ಬಂತು? ಏನ್ ಹೇಳ್ತಾ ಇದ್ದೀರಾ ಸರ್? ಹೌದು ಸರ್, ನಮ್ಮದೇ ಟಿವಿ. ಎಲ್ಲರ ಮನೆ ಟಿವಿನೂ ಒಂದೇ ತರ ಇರುತ್ತವೆ? ಇಲ್ಲ ಸರ್, ಇದು ನಮ್ಮದೇ ಟಿವಿ. ನಿಮ್ಮ ಮನೆ ಟಿವಿ ಅನ್ನೋದಕ್ಕೆ ಏನ್ರಿ ಗ್ಯಾರಂಟಿ? ಸರಿ ಬಿಡಿ, ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅವರೇ ಹುಡುಕ್ ಕೊಡ್ತಾರೆ. ಆಮೇಲೆ ನಿಮಗೆ ತೊಂದರೆ ಆದ್ರೆ ನನ್ನನ್ನು ಬೈಬೇಡಿ. ಪುಟ್ಲಾಯ್ರಿ, ಇದು ವೈಶಾಲಿ ಅವ್ರು ಕೊಂಡ್ಕೊಂಡ್ ಬಂತೀವಿ ಅಂತ ಹೇಳಿದ್ರೆ ತಾನೆ? ಹೌದಪ್ಪ, ಫುಟ್ಪಾತ್ ಅಲ್ಲಿ ತಂದಿದ್ದಾಳೆ. ಕದ್ಮಾಲ್ ಆಗ್ಬಿಟ್ಟಿದ್ರೆ ಏನು ಗೋಪಿ ಹೇಳ್ದ ಅಂತ ನೀನು ಹೇಳ್ತಾ ಇದೀಯಾ? ಕಂಪ್ಲೇಂಟ್ ಕೊಡ್ಲಿ ಬಿಡು. ವ್ಯತ್ಯಾಸ ಆದ್ರೆ ಮಾರಿರೋರು ಸಿಕ್ಬೀಳ್ತಾರೆ, ಕೊಂಡ್ಕೊಂಡ್ರೋರು ಸಿಕ್ಬೀಳ್ತಾರೆ. ಆಗ ಆಸ್ ಇಟ್ ಇಸ್ ಕೇಸ್ಗಳು ನನ್ನ ಹತ್ರ ಬರುತ್ತವೆ. ಅಂದ್ರೆ ಪೊಲೀಸರು ವೈಶಾಲಿ ಅವ್ರನ್ನ ಅರೆಸ್ಟ್ ಮಾಡಿದ್ರು ಪರವಾಗಿಲ್ಲ ಅಂತ ಹೇಳ್ತಿದ್ಯಾ? ನೋಡ ಪರ್ಮು, ಪೊಲೀಸ್ನವರು ಹಿಡ್ದಾಕಿದ್ರೆ ಕೊಂಡ್ಕೊಂಡ್ರವ್ರನ್ನ ಹಿಡ್ದಾಕ್ತಾರೆ, ಮಾರಿರೋರ್ನು ಹಿಡ್ದಾಕ್ತಾರೆ. ಆಗ ಮಾರಿರೋನ ಹತ್ರ ನಾನು ನನ್ನ 3,000 ರೂಪಾಯಿನ ವಸೂಲು ಮಾಡ್ಬೋದಾ? ಆಗಲ್ಲ. ಹಾಯ್ ಹಲೋ, ಚಿಕ್ಕ ಬಡಿ, ದೊಡ್ಡ ಬಡಿ, ಲಾಂಗ್ ಬಡಿ, ಶಾರ್ಟ್ ಬಡಿ, ಒಟ್ಟಾರೆ ಎವ್ರಿಬಡಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ನಮ್ಮಕ್ಕ ಟಿವಿ ಕೊಂಡ್ಕೊಂಡಿದ್ದಾಳೆ. ಕೊಂಡ್ಕೊಳ್ಳೋ ಉದ್ದೇಶ ಇರಲಿಲ್ಲ, ಚೀಪಾಗಿ ಏನೇ ಸಿಕ್ಕಿದ್ರು ನಮ್ಮ ಅಕ್ಕ ಕೊಂಡ್ಕೋತಾಳೆ. ಗಂಡನ್ ಕೂಡ. ಈ ಟಿವಿನ ನೋಡಿ ನಮ್ಮ ಪರ್ಮು ಅಂಕಲ್ ಗಾಬರಿ ಆಗ್ಬಿಟ್ಟಿದ್ದಾರೆ. ಅದ್ಯಾವ್ದೋ ಗೋಪಿ ಅನ್ನೋ ಕ್ಯಾರೆಕ್ಟರ್ ಬಂದು ಈ ಟಿವಿ ನಂದು ಅಂತ ಹೇಳೋಗಿದ್ದಾರೆ. ಅಕ್ಕ ಕೊಂಡ್ಕೊಂಡಿರೋ ಟಿವಿ ಕದ್ಮಾಲ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಪ್ರಿಯ ವೀಕ್ಷಕರೇ, ಈಗ ನೀವು ಮಾಡ್ಬೇಕಾಗಿರೋದಿಷ್ಟೇ. ನಮ್ಮ ಅಕ್ಕ ಕೊಂಡ್ಕೊಂಡಿರೋ ಟಿವಿ ಕದ್ಮಾಲ ಅಥವಾ ನಿಜವಾದ ಮಾಲ ಅಂತ ಗೆಸ್ ಮಾಡಿ ನೀವು ನನಗೆ SMS ಮಾಡಿ. ನಿಮ್ಮ ಮೊಬೈಲ್ ಅಲ್ಲಿ PP ಅಂತ ಟೈಪ್ ಮಾಡಿ, ಸ್ಪೇಸ್ ಬಿಟ್ಟು ಕದ್ಮಾಲ್ ಆದ್ರೆ ಗೋವಿಂದ ಅಂತ, ನಿಜವಾದ ಮಾಲ ಆದ್ರೆ ನಾರಾಯಣ ಅಂತ ಟೈಪ್ ಮಾಡಿ 42040ಗೆ SMS ಮಾಡಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ಯಾರಿದಾರ ಮನೇಲಿ? ಎಲ್ಲಾರು ಅದಾರ, ನಿಮ್ಗೆ ಯಾರು ಬೇಕ್ರಿ? ಪಕ್ಕದ ಮನೆಯವನ್ಗೆ ಏನಿಲ್ಲ ಕೆಲಸ? ಪೊಲೀಸ್ ಸ್ಟೇಷನ್ದಾಗ ಇರೋರ್ಗೆ ಇಲ್ಲೇನ್ ಕೆಲಸ? ಜಾಸ್ತಿ ಮಾತಾಡೋದು ಏರೋಪ್ಲೈನ್ ಹಚ್ಚಿ ಯಮಲೋಕ ಕಳಿಸ್ಬಿಟ್ಟೇನು? ಬಿಡಲ್ಲ ದಾರಿ. ಏನ್ ಸರ್ ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ? ನಿಮ್ ತಂಗಿಯವನ ಮನೇಲಿ ಮೆಕ್ಸಿಕನ್ ಸಲಾಡು ಮಜ್ಜಿಗೆ ಸಿಗ್ಲಿಲ್ವಾ? ಮೆಕ್ಸಿಕನ್ ಸಲಾಡು ಮಜ್ಜಿಗೆ ಕುಡಿಯಕ್ ನಾನು ಬರ್ಲಿಲ್ಲಮ್ಮ. ಕಂಪ್ಲೇಂಟ್ ಇದೆ, ಅದಕ್ಕೋಸ್ಕರ ಬಂದಿದ್ದೀನಿ. ಸರ್,
ಅದೇ ಸರ್, ಅದೇ ಟಿವಿ. ನಾನು ವಿಚಾರಿಸ್ತೀನಿ, ಸುಮ್ಮನೆ ಇರ್ರಿ. ಯಾವ್ದಮ್ಮ ಈ ಟಿವಿ? ನಂದೇ ಸರ್, ಕಲರ್ ಟಿವಿ. ಕನೆಕ್ಷನ್ ಕೊಟ್ರೆ ಕಲರ್ ಬರ್ತೈತಿ. ಏರೋಪ್ಲೇನ್ ಹಚ್ಚಿದ್ರೆ ಕಲರ್ ಕಾಣೋದು. ಸರ್ ನಿಮ್ಮ ಮಾತು ತುಂಬಾ ಒಟ್ಟಾಗಿದೆ ಅಲ್ವಾ? ಅನುಮಾನ ಇಲ್ಲ ಸರ್, ಅದೇ ನನ್ನ ಟಿವಿ. ಏಯ್ ಆದ್ರೆ ನಮ್ಮ ಸಾಹೇಬರಿಗೆ ಇನ್ನೂ ಅನುಮಾನ ಬಂದಿಲ್ಲ, ಸುಮ್ಮನೆ ರೀ. ಎಲ್ಲಿ ಕೊಂಡ್ಕೊಂಡ್ರಿ? ಎಷ್ಟು ಬಿತ್ತು? ಫುಟ್ಪಾತ್ ಅಲ್ಲಿ ಮಾಡ್ತಾ ಇದ್ರು, 3,000 ರೂಪಾಯಿ ಕೇಳಿದ್ರು, ಕೊಟ್ಟು ತಗೊಬಂದ್ಬಿಟ್ಟೆ. ಫುಟ್ಪಾತ್ ಅಲ್ಲಿ 3,000 ರೂಪಾಯಿ ಟಿವಿ ಕೊಡ್ತಾ ಇದ್ದಾರೆ ಅಂದ್ರೆ ಅದು ಕಳ್ಳ ಮಾಲ್ ಅಂತ ಅನ್ನಿಸ್ಲಿಲ್ವೋ? ಯಾಕೆ ಕಳ್ಮಾಲು ಅಂತ ಅನ್ಕೊಳ್ಬೇಕು? ಯಾರಾದ್ರೂ ಬೇಡ ಅಂತ ಅಂಗಡಿಗೆ ಹಾಕಿರ್ಬೋದಲ್ಲ. ಟಿವಿ ಯಾಕೆ ಬೇಡವಾಗುತ್ತೆ? ಸಿಂಗಾಪುರ ಥೈಲ್ಯಾಂಡ್ ಅಲ್ಲೆಲ್ಲ ಟಿವಿ ಬೇಡ ಅಂದ್ರೆ ರಸ್ತೆಯಲ್ಲಿ ತಂದಿರ್ತಾರೆ, ಫ್ರಿಡ್ಜ್ ಬೇಡ ಅಂದ್ರೆ ರಸ್ತೆಯಲ್ಲಿ ತಂದಿರ್ತಾರೆ. ಹಾಗ ಅನಾಥವಾಗಿ ಬಿದ್ದಿರೋ ಐಟಮ್ ನ ಯಾರು ಬೇಕಾದ್ರೂ ತಗೊಂಡೋಗ್ಬೋದು. ಈ ರೀತಿ ಯೂಸ್ ಅಂಡ್ ಥ್ರೋ ಸಿಸ್ಟಮ್ ಅಲ್ಲಿದೆ, ಗೊತ್ತಾ? ಓಹೋ, ಆ ತರ ಯೂಸ್ ಅಂಡ್ ಥ್ರೋ ಸಿಸ್ಟಮ್ ನಮ್ಮ ದೇಶದಲ್ಲೂ ಬಂದಿದೆ ಅಂತ ತಾವ್ ಹೇಳೋದು? ಯೂಸ್ ಅಂಡ್ ಥ್ರೋ ಅಂದ್ರೆ ಏನ್ರಿ? ಏ ಬೀಡಿ ದಮ್ ಎಳೆದು ಆಚೆ ಎಸ್ಕೋದು. ಇದು ಬೇಡಿ ಅಲ್ರಿ, ಟಿವಿ. ಲೇ ದಫೇದಾರ್ ಧನ್ಪಾಲ್, ಈ ಕುಳ್ಳ ಬಾಯ್ ಬಿಡ್ದಾರಾಗ ನೋಡ್ಕೋ. ಅವನೇನಾರ ಬಾಯ್ ಬಿಟ್ರೆ ನಿನಗೆ ಬೇಜಾನ್ ಬಿಡ್ತೀನಿ. ಸಾಫ್ ಸೀದಾ ನೇರವಾಗಿ ಹೇಳ್ಬಿಡಿ, ಆ ಟಿವಿ ಯಾರ್ದಮ್ಮ? ನಂದು ಸರ್. ಏಯ್ ನೀನೇನು ಹೆಂಗ್ಸೇನೋ? ನಾನು ಕೇಳ್ತಾ ಇರೋದು ಯಾರ್ದಮ್ಮ ಅಂತ. ಸ್ತ್ರೀಲಿಂಗದಲ್ಲಿ ಪ್ರಶ್ನೆ ಇರೋದು. ನಮ್ಮ ಸಾಹೇಬರು ಗ್ರಾಮ ಕ್ಲಾಸ್ ತಗೊಳ್ತಾ ಇದ್ದಾರೆ. ಸರ್ ಟಿವಿ ನಾನು ತಗೊಂಡಿದ್ದೀನಿ ಅಂದ್ಮೇಲೆ ಅದ್ ನಂದೇ ಸರ್. ಹೇಳ್ರಿ ಅದ್ ನಮ್ ಸ್ವಂತದ್ದು ಅಂತ. ಇವಳು ನನ್ನ ಸ್ವಂತ ಸರ್. ನಾನಲ್ಲ ರೀ, ಟಿವಿ. ಅದು ನಮ್ಮ ಮನೆಗೆ ಬಂದಿರೋ 2ನೇ ಟಿವಿ ಸರ್, ನನ್ನ ಹೆಂಡತಿ ತಂದಿರೋದು. ಸಾರ್, ಒಂದ್ ಮನೆಯಲ್ಲಿ ಒಂದು ಹೆಂಡತಿ ಒಂದ್ ಟಿವಿ ಅಲ್ವಾ ಇರ್ಬೇಕಾಗಿರೋದು? ಕರೆಕ್ಟ್ ಆಗಿ ಹೇಳಿದೆ ಕಣ. ಒಂದಿದ್ಮೇಲೆ ಇನ್ನೊಂದು ಯಾಕೆ? ನನ್ ಗಂಡ ನನಗ್ ಬೇಕಾಗಿರೋ ಸೀರಿಯಲ್ ನ ನೋಡಕ್ಕೆ ಬಿಡ್ತಿರ್ಲಿಲ್ಲ ಅಲ್ವಾ ಗುಂಡಣ್ಣ? ದಯವಿಟ್ಟು ಕೈ ಮುಗಿದು ಬೇಡ್ಕೊಳ್ತೀನಮ್ಮ, ಸಿಡಿದು ಮಾತ್ರ ಕರಿಬೇಡ. ಆಮೇಲೆ ತಾಳಿ ಕಟ್ಟದ ಗಂಡನೇ ಆ ಜಟಿ ಸಣ್ಣ ಅಂತ ಕರೆದಂಗಿರುತ್ತೆ. ಒಟ್ನಲ್ಲಿ ಟಿವಿ ನಿಮ್ದಲ್ಲ ತಾನೆ? ಗೋವಿಂದನ್ ಮೇಲೆ ಹಣೆಗೂ ನಂದೆ. ಇದೇ ಹೆಗಲ ಮೇಲೆ ಹೊತ್ಕೊಂಡ್ ಬಂದೇನ್ರಿ. ನೋಡ ಬಾಯ್ ಬಿಟ್ಟ. ಏಯ್ ಇನ್ನು ನಿಂತಿದ್ರೆ ಸಾಹೇಬ್ರು ನನ್ಗೆ ಹೊಡಿತಾರೆ. ಹೋಗಿಲ್ಲಿಂದ, ಹೋಗು ಆಚೆಗೆ. ಶಿಶು ಪಶು ಅನ್ಬೇಡ, ಇನ್ಸ್ಪೆಕ್ಟರ್ ಶಿಶುಪಾಲ್ IPS. ಬಾಲ್ ನಿನಗಿಲ್ಲಪ್ಪ, ನೀನು ಬಂದ ವಿಷಯ ಏನು ಅಂತ ಹೇಳು. ನಿಂತ್ಕೊಂಡು ಕೇಳಿಸ್ಕೊ, ನಿನಗೆ ಗೊತ್ತಾಗುತ್ತೆ. ಕೂತ್ಕೊಂಡ ಕೆಲ್ಸಲ್ವೋ? ನಾನ್ ನಿಂತಿಲ್ವಾ? ತಾಯಣ್ಣಗಳು ಹೇಳ್ತೀನಿ. ನಿಮ್ ತಾತ ಇಲ್ವಾ? ಇದಾರೆ. ಅವ್ರ ಮೇಲೆ ಆಣೆ ಇಟ್ಟು ಹೇಳು, ಇನ್ನು ಸ್ಟ್ರಾಂಗ್ ಆಗಿರುತ್ತೆ. ನಮ್ಮ ತಾತನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಆ ಟಿವಿ ನಂದೇ ಸರ್. ಬೇಕಿದ್ರೆ ಬಿಲ್ ತಂದಿದ್ದೀನಿ, ಬಿಲ್ ಅಲ್ಲಿರೋ ನಂಬರು, ಆ ಟಿವಿ ಟ್ಯೂಬ್ ಮೇಲೆ ಇರೋ ನಂಬರ್ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ದಫೇದಾರ್ ಧನ್ಪಾಲ್, ಸ್ಕ್ರೂ ಡ್ರೈವರು ಟಿವಿ ತಗೊಂಬ. ಆ ಟ್ಯೂಬ್ ಮೇಲೆ ಇರೋ ನಂಬರು ಈ ಬಿಲ್ ಅಲ್ಲಿರೋ ನಂಬರು ಮ್ಯಾಚ್ ಆಗುತ್ತಾ ನೋಡೋಣ. ಓಹೋ, ಡ್ರಗ್ಸ್ ಸ್ಮಗ್ಲಿಂಗ್. ಸಾರ್, ಇದರಿಂದ ದೊಡ್ಡ ರಾಕೆಟ್ ಇರಬೇಕು ಸಾರ್. ರಾಕೆಟ್ ಏನು, ಉಪಗ್ರಹನೇ ಇದೆ, ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಇದೆ. ಚಟಾಪಟ ಅಂತ ಹೇಳ್ಬಿಡಿ ಎಷ್ಟು ದಿವಸದಿಂದ ಈ ವ್ಯವಹಾರ ನಡೀತಾ ಇದೆ ಅಂತ. ಪರ್ಮೋ, ಇದ್ರಲ್ಲಿ ನಿನ್ ಕೈವಾಡ ಇದೆಯಾ? ಶಿಶು, ಶಿಶು ಪಶು ಅನ್ಬೇಡ, ಇನ್ಸ್ಪೆಕ್ಟರ್ ಶಿಶುಪಾಲ್ IPS. ನಿನ್ನ ಪಾಲು ನಿನಗಿರ್ಲಪ್ಪ, ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಸಾರ್, ಈ ಅಮ್ಮ ಫುಟ್ಪಾತ್ ಇರೋ ಟಿವಿ ಯಾಕೆ ಪರ್ಚೇಸ್ ಮಾಡಿದ್ರು? ಫುಟ್ಪಾತ್ ಅಲ್ಲಿ ಮಾಡ್ತಾ ಇದ್ರು, ಕೊಂಡ್ಕೊಂಬಂದೆ. ಇದಕ್ಕೂ ನನ್ಗೂ ಯಾವ ಸಂಬಂಧನೂ ಇಲ್ಲ. ಏ ಗೋಪೆ, ಎಷ್ಟು ದಿವಸದಿಂದ ಈ ವ್ಯವಹಾರ ನಡೆಸ್ತಾ ಇದ್ದೀರಾ? ನಮ್ಮ ತಾತ ನನಗೂ ನನಗೆ ಗೊತ್ತಿಲ್ಲ ಸರ್. ಇಂಥ ವಿಷಯಕ್ಕೆಲ್ಲ ಯಾಕ್ರಿ ನಿಮ್ ತಾತನ ಹೇಳ್ತೀರಾ? ಡ್ರಗ್ಸ್ ಸ್ಮಗ್ಲಿಂಗ್ ಮಾಡಿದ್ರ ಸ್ಟೇಷನ್ಗೆ ಬಂದು ಹೋಗಿ. ಇಲ್ಲಾಂದ್ರೆ ಈ ಟಿವಿ ನಮ್ಮ 3,000ಕ್ಕೆ ತಲೆ ಕೆಟ್ಟಿರೋರು ಕೊಡಲ್ಲ. ಖಂಡಿತವಾಗ್ಲೂ ಈ ವಿಷಯ ನನಗೆ ಗೊತ್ತಿಲ್ಲ ಸರ್. ನಮ್ಮ ಮನೆಯಲ್ಲಿ ಕಳ್ತನ ಆಗಿರೋದು. ನಿಮ್ ಮನೇಲಿ ಕಳ್ತನ ಆಗಿದ್ದ ದಿವಸನೇ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಇಲ್ಲ ಸರ್. ಆವತ್ತು ಕೊಡದೆ ಇವತ್ತು ಕೊಡಕ್ಕೆ ಏನ್ ಕಾರಣ? ಸರ್, ಇವತ್ತು ಇವ್ರ ಮನೆಯಲ್ಲಿ ಟಿವಿ ನೋಡಿದೆ, ಅದಕ್ಕೆ ಕಂಪ್ಲೇಂಟ್ ಕೊಟ್ಟೆ ಸರ್. ನೋಡಿ, ನಮಗೆ ಇದ್ರ ಬಗ್ಗೆ ಫುಲ್ ಸಂಶಯ ಇದೆ. ಈ ಟಿವಿ ಇಲ್ಲೇ ಇರಲಿ, ಯಾರು ಮುಟ್ಟಬೇಡಿ, ಯಾರಿಗೂ ಕೊಡಬೇಡಿ. ಇದ್ರ ಮೇಲೆ ಫಿಂಗರ್ ಪ್ರಿಂಟ್ಸ್ ಇದೆ, ನಾವು ಬಂದು ಫಾಲೋ ಅಪ್ ಮಾಡ್ತೀವಿ. ರೌಂಡ್ ದ ಕ್ಲಾಕ್ ಕಾವಲು ಕಾಯಬೇಕು, ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಬೇಕು. ಆಯ್ತು ಇನ್ಸ್ಪೆಕ್ಟ್ರೆ. ನನ್ನ ಪರಮ ಮಿತ್ರ ಪರಮು, ಅವನು ಬಾಮೈದ ಸುಬ್ಬು, ಇಬ್ರು ಬಂದು ಇಲ್ಲೇ ಮಲಗ್ತಾರೆ. ಮಲಗೋ ಆಗಿಲ್ಲ, ರಾತ್ರಿ ಇಡೀ ಎಚ್ಚರವಾಗಿರ್ಬೇಕು. ಎಲ್ಲ ಎತ್ಕೊಳ್ಳೋ. ನೀನು ನಡೆಯ ಸ್ಟೇಷನ್ಗೆ. ನಾನಾ ಸರ್? ನಿಮ್ಮ ತಾತನ ಹೆಸರೇನು? ಅಕೌಂಟೆಂಟ್ CG ಅನಂತ ಸ್ವಾಮಿ. ಅವನ ಬಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಸ್ಟೇಷನ್ಗೆ ಹಾಕೊಳ್ಳೋ. ಮುಟ್ಬೇಡ್ರಿ, ಹೀಗಾಗುತ್ತೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ವಯಸ್ಸಲ್ಲಿವರೇ ಪರಮೇಶ್ವರಂಗೆ ಶಿವರಾತ್ರಿ ತೋರಿಸ್ಬಿಟ್ರಲ್ಲ, ಅದಕ್ಕೆ ನಿನ್ನ ಹೇಳ್ತಾ ಇದ್ದಿದ್ದು ಕಂಡ್ಕೊಂಡವ್ರ ಮನೆಗೆ ಹೋಗಿ ಪಿನ್ ಹೊಡಿಬೇಡಿ ಅಂತ. ಈಗ ನೋಡಿ, ದೇವರು ನಿಮ್ಮನೆಗೆ ಪಿನ್ ಹೊಡೆದ್ಬಿಟ್ಟ. ಪಿನ್ನಲ್ಲಪ್ಪ, ತಪ್ಲನೇ ಇಟ್ಟಿದ್ದಾನೆ. ಯಾರಿಗೂ ಅನುಮಾನ ಬರ್ದಾಗೆ ಮಾಲ್ನ ಸಾಕ್ಸಿದ್ಯಾ? ನಿನ್ ತಲೆಗೆ ಬಂಗಾರದ ರಿಬಿಟ್ ಹೊಡಿಯ. ಈ ಪ್ಲಾನ್ ಏನೋ ಸಕ್ಸಸ್ ಆಗ್ಬಿಟ್ರೆ ಮಾಲ್ ಈಸಿಯಾಗಿ ಯಾವ ಊರಿಗೆ ಬೇಕಾದ್ರೂ ಸಾಗಿಸ್ಬೋದು. ಟಿವಿ ಸೆಟ್ಗಳು ಇರೋರ್ಗು ಜಯ ನಮ್ದೆ. ಮೋಸ ಮೋಸ, ಮಾಲೆ ಕಾಣಿಸ್ತಲ್ಲ,
ನಿನ್ ತಲೆಗೆ ಕಬ್ಬು ರಿವಿಟ್ ಹೊಡಿಯಾ ಗುರು ಇದ್ರಲ್ಲಿ ಇಟ್ಟಿದ್ದೆ ಗುರು ಮಾಲು. ಕಾಣಿಸ್ತಾ ಇಲ್ವಲ್ಲ? ಗುರು ಟೆಸ್ಟ್ ಸ್ಟಿಕ್ಕರ್ ನೋಡಿ ಇಲ್ಲೇ ಇದೆ. ಸ್ಟಿಕ್ಕರ್ ಇಲ್ಲೇ ಇದೆ. ಮಾಲಿಲ್ವಲ್ಲ? 1 ಕೋಟಿ ರೂಪಾಯಿ ಮಾಲು. ಮಾಲೇನ ಸಿಕ್ಕಿಲ್ಲ, ನಿನ್ ತಲೆ ಚೆನ್ನಾಗ್ಬಿಡ್ತೀನಿ. ಗುರು ಟಿವಿ ಕೊಂಡ್ಕೊಂಡವ್ರು ಇಬ್ರೆ, ಅವ್ರ ಮುಖ ನಾನು ಚೆನ್ನಾಗಿ ನೋಡಿದ್ದೀನಿ. ಎಲ್ಲಾದ್ರೂ ಹುಡ್ಕೊಂಡ್ಬಿಡ್ತೀನಿ ಗುರು. ಮೊಟ್ಲ ಕೆಲಸ ಮಾಡು. ರಾಬರ್ಟ್ ಕಡೆಯವರು ನಮಗೆ ಮಣ್ಣು ತಿನ್ಸಿದ್ದಾರೆ. ಮಣ್ಣಿನ ಪ್ಯಾಕೆಟ್ ಅಲ್ವಲ್ಲ ಗುರು? ಹಾಗಾದ್ರೆ ಅವ್ರು ಮಾತಾಡಿದ್ದೆಲ್ಲ ಸುಳ್ಳು ಅಂತ್ಯಾ? ಇವಾಗ ನಾವು ಈ ಖಾಲಿ ಡಬ್ಬಕ್ಕೆ 4,000 ರೂಪಾಯಿ ಕೊಟ್ವಲ್ಲ, ಇದರಲ್ಲಿ ಏನೋ ಮೋಸ ಆಗಿದೆ. ಆ ಮಾಲ್ ಎಲ್ಲೋಗಿದೆ ಅನ್ನೋದು ನಾವು ಪತ್ತೆ ಹಚ್ಚಲೇಬೇಕು. ಇದ್ ಬೇಕಿತ್ತಾ? ಓಪನ್ ಆಗಿದ್ರೆ ಕಷ್ಟ. ನನ್ನ ಕ್ಲೈಂಟ್ಗಳು ಬಂದ್ರೆ ನನ್ನ ಮೇಲೆ ಅನುಮಾನ ಪಡ್ತಾರೆ. ಈ ಟಿವಿ ತರಲೇಬಾರ್ದಾಗಿತ್ತು ನೀನು. ತಂದಾಯ್ತಲ್ಲ, ಈಗ ಯಾಕೆ ಯೋಚನೆ? ಮೆತ್ತಗೆ ಮಾತಾಡು, ಹೊರಗಡೆ ಯಾರಾದ್ರೂ ಕೇಳಿಸ್ಕೊಂಡ್ರೆ ಕಷ್ಟ. ಈಗೆಲ್ಲ ಮಾಡೋದು ಬಾಸ್ ಕೇಳೋದು. ಮನೆ ಸಿಕ್ಕಿದ್ಮೇಲೆ ಮಾಲ್ ಸಿಕ್ದಂಗೆ ಆಯ್ತು. ಆ ರಾಬರ್ಟ್ ಕಡೆಯವರು ಹೊಡ್ಕೊಂಡು ಹೋಗೋಕ್ಕಿಂತ ಮುಂಚೆ ನಾವೇ ಅದನ್ನ ಹೊಡ್ಕೊಂಡು ಹೋಗ್ಬಿಡೋಣ. ಹೇಗೆ? ಜೈ ಕೃಷ್ಣ ಪರಮಾತ್ಮ ಅಂತ ಕದ್ರೆ ಆಯ್ತು. ಇನ್ಸ್ಪೆಕ್ಟರ್ ನೀವು? ಹೌದು, ಈ ಮನೆಗೆ ಕಳ್ಳರು ನುಗ್ಗಿ ಟಿವಿ ಕದೀತಾ ಅಂತ ಇನ್ಫಾರ್ಮೇಶನ್ ಬಂತು, ಅದಕ್ಕೆ ಬಂದ್ವಿ. ಈ ಇನ್ಸ್ಪೆಕ್ಟರ್ ನಾವು ಯಾವತ್ತೂ ನೋಡ್ಯಾರಲ್ಲ. ಹೌದು. ಯಾವ ಸ್ಟೇಷನ್? ಫೈರ್ ಸ್ಟೇಷನ್. ರೈಲ್ವೆ ಸ್ಟೇಷನ್. ಡ್ರಗ್ಸ್ ಸ್ಮಗ್ಲಿಂಗ್ ಮಾಡೋದಲ್ದಂಗೆ ನಮ್ಮ ಸ್ಟೇಷನ್ ಬಗ್ಗೆ ಬೇರೆ ಎನ್ಕ್ವೈರಿನಾ? ಯಾರೋ ಇಬ್ರು ನನಗೆ ಗೊತ್ತಿಲ್ಲ ಸರ್. ಹೇ, ಕಳ್ಳ ಮಾಲ್ನ ಇವ್ರ ಕೆಲಸ ಆಗ್ತಾ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಅವಳ ಹಗ್ಗ ಕಟ್ಟೆ ಕೈನ. ಪರಮ, ನಮ್ಮ ಮನೆ ಕಳ್ಳರು ಬಂದಿದಾರನ? ಕಳ್ರಲ್ರಿ, ಪೊಲೀಸರು. ಪೊಲೀಸು ಕಳ್ಳರು ಇಬ್ರು ಒಟ್ಟೊಟ್ಟಿಗೆ ಬಂದ್ಬಿಟ್ಟಿದ್ದಾರೆ. 1 ನಿಮಿಷ ಬರ್ತೀನಿ. ಸರ್ ಇವ್ರು ಸ್ಟೇಷನ್ಗೆ ತಗೊಂಡೋಣ. ಕರೆಕ್ಟ್ ಕಣ, ನಡಿ ಎತ್ತಕೊಂಡವನ. ಸ್ಟೇಷನ್ ತಗೊಂಡು ಹೋಗೋದ್ಬೇಡ, ಇಲ್ಲೇ ಇರ್ಬೇಕು ಅಂತ ಸಾಹೇಬ್ ಹೇಳಿದಾರೆ. ಹೌದು, ನಮ್ಮ ಇನ್ಸ್ಪೆಕ್ಟರ್ ಶಿಶುಪಾಲ್ ಹೇಳಿದ್ದಾರೆ. ಅದೇ ಇನ್ಸ್ಪೆಕ್ಟರ್ ಶಶಿಪಾಲು ನಮ್ಮ ಮನೇಲಿ ಕಳ್ಸಿರೋದು. 1 ನಿಮಿಷ ಇರಿ ಸರ್, ಶಿಶುಪಾಲ್ ಅವ್ರಿಗೆ ಫೋನ್ ಮಾಡಿ ವಿಚಾರಿಸ್ತೀನಿ. ಏನ ಪೊಲೀಸರ ಬಗ್ಗೆನೇ ಅನುಮಾನನ? ಗಿನುಮಾನ ಪಟ್ರೆ ನೀವು ನೆಟ್ಟಿಗಿರಲ್ಲ. ಫೋನಿಗಿನಂತ ಆನ್ ಮಾಡಿದ್ರೆ ನೀವು ಆಫ್ ಆಗೋಗ್ಬಿಡ್ತೀರ. ಸ್ಟೇಷನ್ಗೆ ನಾನು ಆ ಶಿಶುಪಾಲ್ ಅಷ್ಟೇನೆ ಟಿವಿ ತಗೊಂಡ್ಬಂದು ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ತಗೊಂಡೋಗ್ತಾ ಇದೀವಿ. ಯಾವ್ದು ನಿಜನ ಯಾವ್ದು ಸುಳ್ಳು ಒಂದು ಗೊತ್ತಾಗ್ತಾ ಇಲ್ವಲ್ಲಪ್ಪ. ಈ ಟಿವಿನ ಫುಟ್ಪಾತ್ ಇಂದ ಯಾಕಾರು ತನ್ನ ಫುಟ್ಪಾತಲ್ಲಿ ಮಾರೋ ಸಾಮಾನೆಲ್ಲ ತರಬೇಡ್ರಿ, ಅದೆಲ್ಲ ಕದ್ದು ಮಾಲು. ಅದ್ರಲ್ಲಿ ಏನ್ ಬೇಕಾದ್ರೆ ಸಾಧಿಸ್ಬೋದು. ಅದಕ್ಕೆ ಯಾವಾಗ ಹೇಳೋದು ಅಂಗಡಿಲೇ ತಗೊಳ್ಳಿ ಅಂತ. ಸ್ವಲ್ಪ ಚೀಪ್ ಆಗಿ ಸಿಕ್ತು ಅಂತ ತಗೊಂಡ. ಚೀಪಾಗಿ ಸಿಗುತ್ತೆ ಅಂತ ತಗೊಳಕೋದ್ರೆ ನೀವೆಲ್ಲರ ಮುಂದೆ ಚೀಪಾಗಿ ಹೋಗ್ಬಿಡ್ತೀರ. ನಿಮ್ಮೆಲ್ಲ ಹುಷಾರಾಗಿದೆ. ಅಂದ್ರೆ ಡೂಪ್ಲಿಕೇಟಾ? ಮೀಸೆ ಡೂಪ್ಲಿಕೇಟ್ ಇರ್ಬೋದು, ನಾನು ಒರಿಜಿನಲ್ಲೇ. ಇವ್ರನ್ನ ಹಿಡಿಯೋಕ್ಕೋಸ್ಕರನೇ ಮೀಸೆ ಅಂಟಿಸ್ಕೊಂಡ್ಬಂದಿದ್ದು. ಯಾಕೆ ಈಗಿರೋ ಮೀಸಿ ಸಾಧ್ತಿರ್ಲಿಲ್ಲ? ಫಲ 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 ಮೀಸೆ ಇಟ್ಟೋರೆಲ್ಲ ಇನ್ಸ್ಪೆಕ್ಟರ್ ಆಗ್ಬಿಟ್ರೆ ನಾಮ ಇಟ್ಟೋರೆಲ್ಲ ಪ್ಯಾದೆಗಳಾಗ್ಬಿಟ್ರೆ. ಜನಗಳಿಗೆ ಮೋಸ ಮಾಡೋದೇ ಈಗಿನ ಕಾಲದ ಫ್ಯಾಷನ್ ಆಗ್ಬಿಟ್ಟಿದೆ. ವೇಷ ಭೂಷ ಪಾಚಗಳಿಂದ ಭಾರತ ದೇಶದಲ್ಲಿ ಎಷ್ಟೋ ರೋಮಾಂಚನಕಾರಿ ಘಟನೆಗಳು ನಡೆದು ಹೋಗ್ತಾರೆ. ಕಳ್ಳರೇ ಬಂದ್ರು ನಾವು ಪೊಲೀಸ್ ಅಂತಾರೆ, ಪೊಲೀಸ್ ಬಂದು ನಾವು ಕಳ್ಳರು ಅಂತಾರೆ. ಈ ಇನ್ಸ್ಪೆಕ್ಟರ್ ಕೈ ಹಾಕಿದ್ರೆ ಮುಗೀತು. ತಪ್ಪು ಮಾಡಿದವ್ರಿಗೆ ಯಮಲೋಕ ದರ್ಶನ ತಪ್ಪಿದ್ದೇ ಅಲ್ಲ ಅಂತ ಅಳ್ಳಾಡಿದ್ರೆ ವೀಸಾ ಇಲ್ದೇನೆ ಪರಲೋಕಕ್ಕೆ ಟಿಕೆಟ್ ಕೊಟ್ಬಿಡ್ತೀವಿ. ದೇಶ್ ಇನ್ಸ್ಪೆಕ್ಟ್ರೆ, ದೇಶ್ ಇವರೆಲ್ಲ ತುಂಬಾ ಮೋಸ್ಕರು. ನೀವು ಒಳ್ಳೆ ಕೆಲಸ ಮಾಡಿದೀರಾ. ಈ ಇನ್ಸ್ಪೆಕ್ಟರ್ ನಾಗರಾಜ್ ಕೈ ಹಾಕ್ದಂದೆ ಮುಗಿತು. ದೇಶ ದ್ರೋಹಿಗಳನ್ನ ಸದೆ ಬಡದು ಅಡ್ಡಡ್ಡ ಉದ್ದ ನೇತಾಕ್ಬಿಡ್ತಾನೆ. ಏನೋ ನಿನ್ ಹೆಸರು, ಎಲ್ಲೋ ನಿನ್ ಅಡ್ಡ? ನನ್ನ ಹೆಸರು ರಾಬರ್ಟ್, ಡ್ರಗ್ಸ್ ಸ್ಮಗ್ಲರ್. ರಘು, ನನ್ನ ಅಸ್ಟೆಂಟು. ರಾಜು ಅಂತ ನನ್ನ ಶಿಷ್ಯ. ರಾಜು, ರಘು, ರಾಬರ್ಟ್. ಆರ್ 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 6 3 18 18 - 18 0. ನಿಮ್ಮನ್ನ ನಾನಿಲ್ಲೇ ಚೆಂಡಾಡ್ಬಿಡ್ತೀನಿ. ನಾನ್ ಯಾರು? ಇನ್ಸ್ಪೆಕ್ಟರ್ ನಾಗರಾಜ್. ಹಗಲೊತ್ತು ಬಾಂಬ್ ಹಾಕಕ್ ರೆಡಿ, ರಾತ್ರಿ ಹೊತ್ತು ಗುಂಡ್ ಹಾರ್ಸಕ್ ರೆಡಿ. ನಾನು ಮನಸ್ಸು ಮಾಡಿದ್ರೆ ನಿಮ್ 3 ಜನನು ಇಲ್ಲೇ ಉಡೀಸ್ ಮಾಡ್ಬೋದು. ಆದ್ರೆ ಕಾನೂನ್ನ ಕೈ ತಗೋಬಾರ್ದು ಅನ್ನೋದೇ ನನ್ನ ಆಸೆ. ಒಳ್ಳೆ ಆಸೆ ಇಟ್ಕೊಂಡಿದ್ದೀರಾ. ನಾವು ತಪ್ಪು ಮಾಡಿದೀವಿ, ನಮ್ಮನ್ನು ಬಿಟ್ಬಿಡಿ ಸರ್. ತಪ್ಪು ಮಾಡಿದವ್ರನ್ನ ಬಿಟ್ಬಿಡ್ಬೋದು, ಆದ್ರೆ ನೀವು ಮಾಡಿರೋದು ದೊಡ್ಡ ಅಪರಾಧ. ನೀವು ಮಾಡಿರೋ ಅಪರಾಧಕ್ಕೆ ಎಂತ ಶಿಕ್ಷೆ ಕೊಡಬೇಕು? ಕರೆಂಟ್ ಚೇರ್ ಮೇಲೆ ಕೂರಿಸಿ 4000 ವೋಲ್ಟ್ಸ್ ಶಾಕ್ ಕೊಟ್ಟು ಕುತ್ತಿಗೆಗೆ ಹಗ್ಗ ಹಾಕಿ ಮರಕ್ಕೆ ನೇತ್ ಹಾಕ್ಬೇಕು. ಪೊಲೀಸ್ ಹಾಕೊಂಡು ಬಂದೆ ಇವ್ರನ್ನೆಲ್ಲ ಎದುರಿಸಿದ್ದಕ್ಕೂ ಸಾಕಾಯ್ತು ಬಿಡು ಮಮ್ಮ. ಡೂಪ್ಲಿಕೇಟ್ ಗನ್ ಇಟ್ಕೊಂಡೆ ಎಷ್ಟು ಹಾರಾಡಿದಿ, ಇನ್ನು ಒರಿಜಿನಲ್ ಕೊಟ್ಟಿದ್ರೆ ಏನ್ ಗತಿ? ಇದು ದುಡ್ಡು ಇವ್ರು ವೇಷ ಹಾಕಿದನ.
ಲೇ ಪಡವಲ್ಕಾಯಿ ಎಂತ ಕೆಲಸ ಮಾಡ್ಬಿಟ್ಟ ನಾನೇನ್ ಮಾಡಿದೆ ಇವ ನಮ್ಮ ಮಾಮ ಅಲ್ಲೋನ ಇವ ಕೈ ಹಿಡ್ಕೊಂಡು ಡುಪ್ಲಿಕೇಟ್ ಕಣ್ಣಲ್ಲೋನ ಇರಬಹುದು ಕಣ ಅದು ಇಂಥ ಟೈಮಲ್ಲಿ ಹೇಳೋದು ಎಂತ ಕೆಲಸ ಮಾಡ್ದ ಪಡವಲ್ಕಾಯಿ ಒಳ್ಳೆ ಕೆಲಸನೇ ಮಾಡ್ದ. ಏಯ್ ಕಟ್ಟಾಕ್ರಿ ನೀನುವೆ. ಆಯ್ತಾ ಜಗತ್ ಕಿಲಾಡಿ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಕಿಲಾಡಿ ಅಂಕ ಕಿಲಾಡಿ ಇನ್ಸ್ಪೆಕ್ಟರ್ ಶಿಶುಪಾಲ್ IPS. ನಮಗೆ ಚಳ್ಳೆ ಹಣ್ಣು ತಿನ್ಸ್ಬೇಕು ಅಂತ ಬಂದವ್ರು ಹುಣಸೆ ಹಣ್ಣು ತಿನ್ಸಿ ಹಾಸ್ಪಿಟಲ್ ದಾಖಲು ಮಾಡ್ಬಿಟ್ಟಿದೀವಿ. ನೀವೆರಡು ಬಂದೇ ಬರ್ತೀರಿ ಅಂತ ನಮ್ಮ ಸಾಹೇಬ್ರು ಮೊದಲೇ ಗೊತ್ತಿತ್ತು, ಅದಕ್ಕೆ ನಾವು ಹೊರಗಡೆ ಕಾಯ್ತಾ ಇದ್ವಿ. ಯಾವ್ದೋ ನಿಮ್ ಗ್ಯಾಂಗ್? ಮೊದ್ಲು ಬಂದು ಕಟ್ಟರು ಹಾಗೆ ಬಿಚ್ಚ ಶಿಶು. ಶಿಶು ಪಶು ಅನ್ಬೇಡ ಕಣ, ಇನ್ಸ್ಪೆಕ್ಟರ್ ಶಿಶುಪಾಲ್ IPS. ಇನ್ಸ್ಪೆಕ್ಟ್ರೆ, ಈ ಟಿವಿ ಹಗರಣನ ಇಲ್ಲಿಗೆ ಮುಕ್ತಾಯ ಮಾಡ್ಬಿಡಿ. ನನ್ಗಂತೂ ಸಾಕಾಗೋಗಿದೆ. ನೋಡಿ ಸರ್, ನಮಗೆ ಟಿವಿನೂ ಬೇಕಿಲ್ಲ, ಏನೂ ಬೇಕಿಲ್ಲ. ನಾವು ನಿರಪರಾಧಿಗಳು, ನಮ್ಮನ್ನು ಬಿಟ್ಬಿಡಿ ಸರ್. ಇವ್ರು ಬೇರೆ ಗ್ಯಾಂಗು, ಇವ್ರು ಬೇರೆ ಗ್ಯಾಂಗು, ಒಬ್ರು ಕಂಡ್ರೆ ಒಬ್ರಿಗೆ ಆಗೋದಿಲ್ಲ. ವೈಶಾಲಿ ಅವರೇ, ನೀವು ತುಂಬಾ ಒಳ್ಳೆ ಕೆಲಸ ಮಾಡಿದ್ರ. ಈ 2 ಗ್ಯಾಂಗ್ನ ಒಟ್ಟಿಗೆ ಕೂಡಾಕಿ ನಮ್ಗೆ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಂಡಿದ್ದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಇಂದ ನಿಮ್ಗೆ 10,000 ರೂಪಾಯಿ ಬಹುಮಾನ ಕೊಡಿಸ್ತೀವಿ.